ಡಿಸೆಂಬರ್ ತಿಂಗಳಾಂತ್ಯ ಕ್ರಿಸ್ಮಸ್ ಬರುತ್ತೆ. ಡಿಸೆಂಬರ್ 25ನೇ ತಾರೀಕು. ಆ ಹಬ್ಬಕ್ಕೆ ಡಬಲ್ ಧಮಾಕ. ಸಿನಿಮಾ ಪ್ರೇಮಿಗಳಿಗೆ ಮತ್ತು ಕನ್ನಡದ ಸಿನಿಮಾ ಇಷ್ಟಪಡುವ ಅಭಿಮಾನಿಗಳಿಗೆ ಎರಡೆರಡು ಸಿನಿಮಾ ಸ್ಕ್ರೀನ್ ಮೇಲೆ ಬರುತ್ತೆ. ಅದ್ಯಾವುದು? ಕ್ರಿಸ್ಮಸ್ ಹಬ್ಬಕ್ಕೆ ಮಾರ್ಕ್ ಬಿಡುಗಡೆಯಾಗುತ್ತೆ. ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ. ಆ ಹಬ್ಬದ ದಿವಸ ಮಾರ್ಕ್ ಸಿನಿಮಾ ಬಿಡುಗಡೆಯಾಗುತ್ತೆ. ಮಾರ್ಕ್ ಸಿನಿಮಾಗಾಗಿ ಕಾದು ಕೂತ ಅಭಿಮಾನಿಗಳು, ಲಂಬೂಜಿ ಅಭಿಮಾನಿಗಳಿಂದ ಪೂಜೆ ಪುನಸ್ಕಾರ ನಡೀತಾ ಇದೆ. ಸುದೀಪ್ ಅಭಿಮಾನಿಗಳಿಂದ ಜೈ ಮಾರ್ಕ್ ಘೋಷಣೆಗಳು ಸೋಷಿಯಲ್ ಮೀಡಿಯಾದ ಹರಿದಾಡ್ತಾ ಇದೆ. ಹಬ್ಬದ ದಿನ ರಜೆಯಲ್ಲಿದ್ದವರಿಗೆ ಹಬ್ಬವೋ ಹಬ್ಬ. ಮಾರ್ಕ್ ನೋಡ್ತೀನಿ. ಥಿಯೇಟರ್ ಪ್ರವೇಶ ಮಾಡಿ ಮಾರ್ಕ್ ನೋಡೋದಕ್ಕೆ ಕಾತರ. ಮಾರ್ಕ್ ಜೊತೆ 45 ಸಿನಿಮಾ ಕೂಡ ಅಂದೇ ಬಿಡುಗಡೆ. ಮಾರ್ಕ್ ಏನು ಸಿಂಗಲ್ ಶೇರ್ನಂತೆ ಸ್ಕ್ರೀನ್ ಮೇಲೆ ಬರೋದಿಲ್ಲ. 45 ಇದೆ. ಎರಡಕ್ಕೂ ಫೈಟ್ ಆಗುತ್ತೆ. ಬರೀ ಮಾರ್ಕಲ್ ಸುದೀಪ್ ಅಂತೇನೂ ಇಲ್ಲ. ಈ ಕಡೆ ಉಪೇಂದ್ರ ಶೆಟ್ರು, ರಾಜ್ಬಿ ಶೆಟ್ಟಿ, ಶಿವರಾಜ್ ಕುಮಾರ್ ನಟನೆಯ 45 ಸಿನಿಮಾನು ಕೂಡ ಬರುತ್ತೆ. ಅಲ್ಲಿ ಸುದೀಪ್ ಏಕಮಾತ್ರ ನಾಯಕನಾಗಿ, ಏಕಮಾತ್ರ ಸಿನಿಮಾ ಮಾತ್ರ ಅಲ್ಲ, ಎರಡೆರಡು ಸಿನಿಮಾಗಳಿದೆ. ಕಾಂಪಿಟೇಟರ್ 45 ಸಿನಿಮಾ ಮಾರ್ಕಿಗೆ ಇರುವಂತಹದ್ದು. ಹಬ್ಬದ ದಿವಸ ಎಲ್ಲರೂ ಕೂಡ ರಜೆಯಲ್ಲಿರ್ತಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗಂತೂ ರಜೆ ಅವತ್ತು. ಇನ್ನು ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೂ ಕೂಡ ಕೆಲವೊಮ್ಮೆ ರಜೆ, ಇನ್ನು ಕೆಲ IT ಕಂಪ್ನಿಗಳಲ್ಲೆಲ್ಲ ರಜೆ ಇರೋದಿಲ್ಲ. ಕಾದು ಕೂತಿದ್ದಾರೆ ಅಭಿಮಾನಿಗಳು ಅವತ್ತಿನ ದಿನ ಥಿಯೇಟರ್ಗೆ ಹೋಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಹೇಳಿ. ಈಗಾಗಲೇ ಎರಡೂ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ನಿನ್ನೆ 45 ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ, ಪ್ಯಾನ್ ಇಂಡಿಯಾ ಸಿನಿಮಾ ಅನಿಸುತ್ತೆ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅದರ ಟ್ರೇಲರ್ ಅಂತೂ ಲಾಂಚ್ ಆಗಿದೆ. ಇನ್ನು ಮಾರ್ಕ್ ಸಿನಿಮಾ, ಎರಡೂ ಸಿನಿಮಾಗಳು ಕೂಡ ದಿಗ್ಗಜ ನಾಯಕರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ಪದ್ಧತಿ ಏನು ಅಂದರೆ, ಎಲ್ಲ ಕನ್ನಡ ನಟರನ್ನು ಕೂಡ ಪ್ರೀತಿಸ್ತೀವಿ, ಅವರ ಮೇಲೆ ಒಂದು ಪ್ರತ್ಯೇಕ ಅಭಿಮಾನಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಸ್ಪೆಸಿಫಿಕ್ ನಾಯಕರನ್ನು ತುಂಬ ಇಷ್ಟಪಟ್ಬಿಡ್ತಾರೆ ನಮ್ಮ ಕನ್ನಡದ ಅಭಿಮಾನಿಗಳು. ಉದಾಹರಣೆಗೆ ಶಿವರಾಜ್ ಕುಮಾರ್ರನ್ನು ತುಂಬ ಇಷ್ಟಪಡ್ತಾರೆ. ದರ್ಶನ್ ರವರನ್ನು ಕೂಡ ಒಂದು ಪ್ರತ್ಯೇಕವಾದಂತಹ ಫ್ಯಾನ್ ಬೇಸ್ಗಳಿದ್ದಾವೆ. ಇನ್ನು ಸುದೀಪು, ರಾಜ್ಬಿ ಇವ್ರನ್ನೆಲ್ಲ ಒಂದು ಹಂತಕ್ಕಿಟ್ಟಿರ್ತಾರೆ ಅಭಿಮಾನಿಗಳು. ಅದರ ಅರ್ಥ ಇವರೆಲ್ಲ ನಿರಾಕರಣೆಗೆ ಒಳಗಾಗಬೇಕು ಅಂತಲ್ಲ, ಅವರಿಗೆ ಅವರದೇ ಆದಂಥ ಫ್ಯಾನ್ ಬೇಸ್ಗಳಿದ್ದಾವೆ. ಆದರೆ ಶಿವರಾಜ್ ಕುಮಾರ್ನಂತೆ ಒಂದು ಕ್ರೇಜ್ ಹುಟ್ಟು ಹಾಕುವಂತಹ ನಾಯಕರು ಬೆರಳೆಣಿಕೆ ಅಷ್ಟೇ. ದುನಿಯಾ ವಿಜಯ್ನಂತಹ, ದರ್ಶನ್ರಂತಹ, ಶಿವರಾಜ್ ಕುಮಾರ್ರಂತಹ. ಸೊ ಈ ಫ್ಯಾನ್ ಬೇಸ್ಗಳು ಸಪ್ರೇಟ್ ಆಗಿ ಕಾದು ಕೂತು, ಚಾತಕ ಪಕ್ಷಿಯಂತೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆಲ್ರೆಡಿ ಕಟೌಟ್ ಎಲ್ಲ ಮಾಡಿ, ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಒಂದು ತರಹದ ಕ್ರೇಜನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅವರವರ ಪ್ರದೇಶಗಳಲ್ಲಿ ಒಂದು ತರಹದ ಬೇರೆ ಹಬ್ಬದ ವಾತಾವರಣ ಆಗ್ತಾ ಇರುತ್ತೆ. ಡಿಸೆಂಬರ್ 25ನೇ ತಾರೀಕು ಬಂದಾಗ ಥಿಯೇಟರ್ನಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ಲಂಬೂಜಿ ಜೊತೆಗೆ ಈ 3 ದಿಗ್ಗಜ ನಾಯಕರ ಸಿನಿಮಾಗಳನ್ನು ನೋಡೋದಕ್ಕಾಗಿ ಎರಡೂ ಸಿನಿಮಾದ ಅಭಿಮಾನಿಗಳು ಮತ್ತು ಈ ಕಲಾವಿದರ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.